ನಮಸ್ಕಾರ ಜವಾರಿ ಮಂದಿ ಡಿಸಿ ವರ್ಸಸ್ ಪಂಜಾಬ್ ಮ್ಯಾಚ್ ರಿವ್ಯೂಗೆ ಸ್ವಾಗತ. ಇವತ್ತು ನೋಡಿ, ಇವತ್ತು ಮ್ಯಾಚ್ ಕ್ರೂಷಿಯಲ್ ಇತ್ತು ಪಂಜಾಬ್. ಯಾಕೆ ಎನೇ ಕಂಡೀಷನ್ ಗೆಲ್ಬೇಕಂತ ಟಾಪ್ 2 ಸೀಲ್ ಮಾಡ್ಬೇಕಂತ ಪಂಜಾಬಿ. ಡಿಸಿಗೆ ಇವತ್ತು ಲಾಸ್ಟ್ ಇನ್ನಿಂಗ್ಸ್ ಮ್ಯಾಚ್ ಅಂತಂದ್ರೆ ಲಾಸ್ಟ್ ಮ್ಯಾಚ್ ಅದ ಡಿಸಿಗೆ. ಇನ್ಮೇಲೆ ಮನೆಗೆ ಹೋಗ್ಬಿಡ್ತಾರೆ ಎಲ್ಲ ಪ್ಲೇಯರ್ಸ್. ಹಂಗಾಗಿ ಡಿಸಿಗೆ ಮ್ಯಾಚ್ ಗೆಲ್ಬೇಕಿತ್ತೆ, ತೋರಿಸ್ಬೇಕಿತ್ತು. ಇವತ್ತು ಚೇಂಜಸ್ ಬಿ ಮಾಡಿದ್ರು ಪ್ಲೇಯರ್ಸ್ ಒಂದು 3-4 ಮಂದಿಗೆ. ಹಂಗಾಗಿ ಡಿಸಿಗೆ ಮ್ಯಾಚ್ ಇಂಪಾರ್ಟೆಂಟ್ ಇತ್ತು. ಡಿಸಿಗಿಂತ ಮ್ಯಾಚ್ ಪಂಜಾಬಿಗೆ ಇಂಪಾರ್ಟೆಂಟ್ ಇತ್ತು. ಪಂಜಾಬ್ಗಿಂತ ಮ್ಯಾಚ್ RCB ಇಂಪಾರ್ಟೆಂಟ್ ಇತ್ತು ರೀ. ಮ್ಯಾಚ್ RCB GT. ಹಂಗಾಗಿ ಮ್ಯಾಚ್ ಬೆಂಕಿ ಮ್ಯಾಚ್ ಅನ್ಬೇಕು. ಲಾಸ್ಟ್ ಓಡ್ತಾನೆ ಹೋಯ್ತು. ಲಾಸ್ಟ್ ವರೆಗೆ 7 ರನ್ ಬೇಕಾಗಿದೆ. ಲಾಸ್ಟ್ ಇನ್ನೇನು 3 ಬಾಲ್ ಇದ್ದು ಒಂದು 6 ಹೊಡೋದಕ್ಕೆ ಬೆಂಕಿ ಬ್ಯಾಟಿಂಗ್ ಅವನು. ಪಂಜಾಬ್ ಅಂತೂ ಬೆಂಕಿ ಬ್ಯಾಟಿಂಗ್. ಅವ್ರು ಎಲ್ಲಿ ಸೋತ್ರ ಗೊತ್ತೇನು, ಲಾಸ್ಟ್ 4 ಓವರಿಗೆ ರನ್ ಬರಲಿಲ್ಲ ಅವ್ರಿಗೆ. 5 ಓವರಿಗೆ 60 ಹೊಡೆದ್ರು. ಪವರ್ ಪ್ಲೇದಾಗ ಬೆಂಕಿ ಹೊಡೆದಿದ್ರು. ಮಿಡಲ್ ಆರ್ಡರ್ನ ಬೆಂಕಿ ಹೊಡೆದ್ರು. ಡೆತ್ ಓವರ್ನಾಗ ಅಷ್ಟು ರನ್ ಬರಲಿಲ್ಲ ಅವ್ರಿಗೆ. 230 ಹೊಡೆದ್ರಪ್ಪ ಅಂತ ಸೇಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ನೋಡ್ರಿ, ಯಾವ ಟೀಮಿಗಾದ್ರೆ 230 ಹೊಡೆದ್ರೆ ಬಕ್ಕಳು ಕಷ್ಟ ಆಗ್ತದೆ. ಹಂಗಾಗಿ ಬೆಂಕಿ ನಾವು ಡೆಲ್ಲಿ ಕ್ಯಾಪಿಟಲ್ ಬಾಲಿಂಗ್ ಲೈನ ಬೆಂಕಿ ಮಾಡಿದ್ರೆ ಇವತ್ತು. ಅವನು ಲಾಸ್ಟ್ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಯಾರಿಗೂ ಉಪಯೋಗ ಆಗ್ತದೆ. ಬಟ್ RCB ಫ್ಯಾನ್ಸ್ ಎಲ್ಲರೂ ಖುಷಿ ಪಡ್ತಾರೆ. ನಮ್ಮ ಕ್ಯಾಪ್ಟನ್ಸಿ ರೀ ಅವ್ನು ನಮ್ಮ ಏನಂತಾರೆ ಓಲ್ಡ್ ಕ್ಯಾಪ್ಟನ್ಸಿ ರೀ ಫ್ಯಾಫ್ ಡು ಪ್ಲೆಸಿ. ಎಲ್ಲರೂ ಒಂದು ಎಗ್ರೆಸ್ ಹೇಳ್ರಿ ಅವ್ನು ನಮ್ಮ ಹೇಳಿ ಕೇಳಿ ನಮ್ಮ RCB ಪ್ಲೇಯರ್ ಮಾಜಿ ಪ್ಲೇಯರ್ ಅವನು. ನಮ್ಗೆ ಗೊತ್ತಿಲ್ಲ ನಮ್ಮ RCB ಪ್ಲೇಯರ್ಸ್ ನಮ್ಗೆ ಹೆಂಗೆ ಸರಿಯಾಗಿ ಮಾಡ್ತಾರೆ ಅಂತೇಳಿ. ಬೆಂಕಿ ಫ್ಯಾಫ್ ಡು ಪ್ಲೆಸಿ ಅವನು ಕ್ಯಾಪ್ಟನ್ಸಿ ಅವನು ಏನು ಅನ್ಬೇಕು ನಾವು. ನೋಡಿ ಶಿಸ್ತ DC ಮ್ಯಾಚ್ ಗೆದ್ದರು ಬಿ RCB ಮ್ಯಾಚ್ ಗೆದ್ದ ಪ್ಲೇಯರ್ ಅದು ಏನ್ರಿ. DC ಗೆದ್ದರು ಬಿ RCB ಫ್ಯಾನ್ಸಿಗೆ RCB ಮ್ಯಾನೇಜ್ಮೆಂಟಿಗೆ ಬಟ್ RCB ಎಲ್ಲ ಕಂಟಿನ್ಯೂಂತ DC ಗೆದ್ದ ಪ್ಲೇಯರ್. DC ಅಂದ್ರೆ ಇವತ್ತು DC PBK ವರ್ಸಸ್ RCB ಮ್ಯಾಚ್ ಗೆದ್ದ ಪ್ಲೇಯರ್. GT ಬಿ ಪ್ಲಸ್ ಪಾಯಿಂಟ್ ಆಯ್ತು. GT ನೋಡ್ರಿ, GT ಬಿ ಪ್ಲಸ್ ಪಾಯಿಂಟ್ ಆಯ್ತು. GTಗಿಂತ RCB ಹೆವಿ ಅಂದ್ರೆ ಹೆವಿ ಪ್ಲಸ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಮ್ಯಾಚ್ ಮುಂಬೈ ಕೂಡ ಅದ ರೀ ಪಂಜಾಬಿಗೆ. ಬಟ್ RCB ಕೂಡ ಅದ, ಲಕ್ನೋಗ ಅದ. ನೋಡ್ರಿ ಯಾವಾಗ ಫಿನಿಶ್ ಆಗ್ತಪ್ಪ ಅಂದ್ರೆ ಪಂಜಾಬ್ ಯಾವ ಮ್ಯಾಚ್ ಮುಗಿತಲ್ರಿ. ಪಂಜಾಬ್ ಆಗಣನೇ RCB ಮ್ಯಾಚ್ ಅದ. ಫಸ್ಟ್ ಪಂಜಾಬ್ ಅದ ರೀ, ಆಮೇಲೆ RCB ಮ್ಯಾಚ್ ಅದ. RCB ಮ್ಯಾಚ್ ಡಿಸೈಡ್ ಆಗ್ತಾರೆ. ಕಾನ್ಸ್ಟೇಬಲ್ 2 ಅಲ್ಲಿ ತನಕ ಡಿಸೈಡ್ ಆಗೋ ಚಾನ್ಸಸ್ ಇಲ್ಲ. ನೋಡ್ರಿ ಇವತ್ತು RCB ಇವತ್ತು DC ಮ್ಯಾಚ್ ಸೋತ್ರ ಬಿ ಪಂಜಾಬ್ ಮ್ಯಾಚ್ ಗೆದ್ರ ಬಿ ಟಾಪ್ 2ದಾಗ. ಯಾಕಪ್ಪ ಅಂದ್ರೆ RCB ನಿನ್ನೆ ಹೆವಿ ರನ್ ರೇಟ್ ನಿಂತ ಸೋತದ. 43 ರನ್ ರೇಟ್ ನಿಂತ ಸೋತ RCB. ಹಂಗಾಗಿ ಹೊಡೆತು ಬಿದ್ದರು. ಎಷ್ಟು ಅಂದ್ರೆ +2-7 ಏನಂದ RCB. ಅದ್ರದ್ದು +3-3 ಏನು ಅದ ರೀ ಪಂಜಾಬ್. ಹಂಗಾಗಿ ಕಾನ್ಸ್ಟೇಬಲ್ 2ದಾಗೆ ಇರ್ತಾರೆ. ಅಕಸ್ಮಾತ್ ಯಾಕಂದ್ರೆ ಮುಂಬೈ ಹೆವಿ ಅಂದ್ರೆ ಹೆವಿ ಸ್ಟ್ರಾಂಗ್ ಅದ. ಮುಂಬೈ ಅಕಸ್ಮಾತ್ ಪಂಜಾಬ್ ಹೊಡೆ ತಿಳ್ಕೊಂಡು ಟಾಪ್ 2 ಫಿಕ್ಸ್ RCB. ಯಾರು ಅಲ್ಲಾಡ್ಸಕ್ ಬಿ ಆಗಲ್ಲ. ಈ ಸಲ ಕಪ್ ನಮ್ದೇ ಅಂದ್ರೆ ಅವನು ಈ ಸಿಚುವೇಶನ್ ಅಂತ RCB ಸೋತ್ರ ತಿಳ್ಕೊರಿ ನಾವೇನು ಮಾಡೋಕ್ಕೆ ಬರಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿಂದ ಸೋಲೋ ಚಾನ್ಸಸ್ಸೇ ಇಲ್ಲ RCB. ಬಿಡ್ರಿ ಅದು. ನೋಡಿರಿ DC ವರ್ಸಸ್ ಪಂಜಾಬ್ ಮ್ಯಾಚಿಂಗ್ ಬಂದ ನೋಡ್ರಿ. ಫಸ್ಟ್ ಇನ್ನಿಂಗ್ಸ್ 210 ಹೊಡಿತಾರೆ ಪಂಜಾಬ್ದವರು. ಇನ್ನು ಸೆಕೆಂಡ್ ಬ್ಯಾಟಿಂಗ್ ಮಾಡ್ತಾರೆ. KL ರಾಹುಲ್ ಫ್ಯಾಫ್ ಡು ಪ್ಲೆಸಿ ಬೆಂಕಿ ಓಪನಿಂಗ್ ಕೊಡ್ತಾರೆ. ಅವರು ಸೇಮ್ ನಮ್ಮ RCB ಹೆಂಗೆ ನಡೆದಿತ್ತಲ್ರಿ ನಿನ್ನೆ ಮ್ಯಾಚ್ ಸೇಮ್ ನಡೆದಿತ್ತು. ಎಲ್ಲ ಲಾಸ್ಟಿಗೆ ಇವರು ಎಲ್ಲಿ ನಾವು ನಮಗೆ ತಲೆ ಹಾಕಿಡ್ತಾರಪ್ಪ ಅಂತ ತಿಳ್ಕೊಂಡಿದ್ದು. ಯಾಕಪ್ಪ ಅಂದ್ರೆ RCB ಫ್ಯಾನ್ ಆದ್ರೆ ಏನು DC ಸಪೋರ್ಟ್ ಮಾಡ್ತಿದ್ದಾರೆ ಇವತ್ತಾಗ. ನಮ್ಮ ಕನ್ನಡಿಗ KL ರಾಹುಲ್, ನಮ್ಮ ಫ್ಯಾಫ್ ಡು ಪ್ಲೆಸಿ ಮಾಜಿ ಕ್ಯಾಪ್ಟನ್ ನಮ್ಮ RCBದು ಅವರಿಗೆಲ್ಲ ಸಪೋರ್ಟ್ ಇತ್ತು ನಮ್ಮದು. ಈಗ ನೋಡ್ರಿ ಓಪನಿಂಗ್ ಅಂತ ಬೆಂಕಿ ಬಂದರು. ಬಟ್ ಅನ್ಫಾರ್ಚುನೇಟ್ಲಿ KL ರಾಹುಲ್ ಫ್ಯಾಫ್ ಡು ಪ್ಲೆಸಿ ಔಟ್ ಆದ್ರು. ಕರುಣ್ ನಾಯರ್ ಬಂದ ಕೇಸಿ ಬೆಂಕಿ ಅಂದ್ರೆ ಬೆಂಕಿ ಬ್ಯಾಟಿಂಗ್ ಹೇಳಿದ್ರು. ಅವ್ರಂತೂ ಉಮರ್ ಜೈಯನ್ನು ಯಾರು ಅವರು ಗೊತ್ತಿಲ್ಲ ಅವ್ರ ಹೆಸರು ಏನಂತೇಳಿ ಬೆಂಕಿ ಬ್ಯಾಟಿಂಗ್ ಹೇಳಿದ್ರು. 22 ಬಾಲಿಗೇನು 23 ಬಾಲಿಗೆ 50 ರನ್ ಹೊಡೆದ್ರೆ ಅವನ್ನ ಪಂಜಾಬ್ ಸ್ವಚ್ಛತೆ ಮಾಡಿಬಿಟ್ರೆ. ಪಾಪ ಶ್ರೇಯಸ್ಸರ್ ಮೋತಿ ನೋಡೋದಾಗಿಲ್ಲ. ಯಾಕಂದ್ರೆ ಕ್ರೂಷಿಯಲ್ ಮ್ಯಾಚ್ ಇದೆ. ಎಲ್ಲ ಕ್ರೂಷಿಯಲ್ ಮ್ಯಾಚ್ ಕ್ವಾಲಿಫೈ ಆಗಿದ್ರು ಟಾಪ್ 2 ಎಲ್ಲೋ ಟ್ರೈ ಮಾಡ್ತಾರೆ. ಯಾಕಂದ್ರೆ ಟಾಪ್ 1 ಹೆಂಗಿತ್ತಪ್ಪ ಅಂದ್ರೆ ಒಂದ್ಸಲ ಗೆದ್ರತ್ತಿಕೋರಿ ಪ್ಲೇ ಆಫ್ನಾಗ ಸೀದಾ ಫೈನಲ್ ಕೂತಾರೆ. ಸೋತ್ರಿಗೆ ಒಂದು ಚಾನ್ಸಸ್ ಇರ್ತದೆ. ಬಟ್ ಈಗ ಎಲಿಮಿನೇಟರ್ ಹಂಗಿಲ್ಲ. ಎಲಿಮಿನೇಟರ್ ಆಡ್ಬೇಕು. ಈಗ ಪ್ಲೇ ಆಫ್ನಾಗ ಯಾರು ಸೋತಿರ್ತಾರಲ್ಲ, ಅಕಸ್ಮಾತ್ ಈಗ ಪಂಜಾಬ್ RCB GT ಹೋಗಿತ್ತ ತಿಕ್ಕೋರಿ ಪ್ಲೇ ಆಫ್ 1ದಾಗ. ಅಕಸ್ಮಾತ್ GT ಸೋತ್ರ ತಿಕ್ಕೋರಿ ಈಗ ಎಲಿಮಿನೇಟರ್ ಆಡಿರ್ತಾರಲ್ಲ, ಗೆದ್ದು ಬಂದ್ರೆ ತಿಕ್ಕೋರಿ ಅವ್ರು ಕೂಡ ಮತ್ತೊಂದು ಮ್ಯಾಚ್ ಆಡ್ಬೇಕು. ಅದು ಗೆದ್ರೆ ಮತ್ತೆ ಫೈನಲ್ ಆಡ್ಬೇಕು. ಹೆವಿ ಕುದಿ ಬರ್ತಾರೆ ಬ್ಯಾಕ್ ಟು ಬ್ಯಾಕ್ 3 ಹೊಡೆದು. ಅಕಸ್ಮಾತ್ RCB ಏನೋ ಟಾಪ್ 2ದಾಗ ಕ್ವಾಲಿಫೈ ಆದ ತಿಕ್ಕೋರಿ. ಈಗ GT RCB ಕ್ವಾಲಿಫೈ 1-2 ಆಡಿದ್ರೆ ತಿಕ್ಕೋರಿ ಗೆತ್ತ ತಿಕ್ಕೋರಿ ಸೀದಾ ಫೈನಲ್. ನೆಕ್ಸ್ಟ್ ಚಾನ್ಸೇ ಇಲ್ಲ. ಹಂಗಾಗಿ ಟಾಪ್ 2 ಸೀಲ್ ಮಾಡತ್ತಿರ್ತಾವ್ರಿ. ಈಗ ಹೆವಿ ಅಂದ್ರೆ ಹೆವಿ. ನಾವು ಮ್ಯಾಚ್ ನೋಡ್ರಿ ಅಂತಿಂತೂ ಅವ್ನು ಪಂಜಾಬ್ ಅಂತೂ ಗೆತ್ತು ಶಿಸ್ತಾಗಿ ಅವನು DC ಗೆಲ್ತು. ನಮಗಂತೂ RCB ಫ್ಯಾನ್ಸ್ ಅಂತೂ ಪೂರ್ತಿ ಖುಷಿ ಆಯ್ತು ಅವನು. ಯಾಕಪ್ಪ ಅಂದ್ರೆ ಅವ್ನು DC ಗೆಲ್ಬೇಕಿದ್ರೆ ಇವತ್ತು ಅವನು 210 ಅವ್ರು ಚೇಜೇ ಮಾಡಿಲ್ರಿ. ಚೇಂಜ್ ಮಾಡ್ಯಾರ. ಬಟ್ ಈಗ 2-3 ವರ್ಷದಿಂದ ಅವ್ರು 210 ಚೇಂಜೇ ಮಾಡಿಲ್ಲ. ನಿಮ್ಗೆ ಗೊತ್ತಿರ್ಬೇಕು ಪಂಜಾಬ್ ಕೂಡನೇ KKR 263 ಚೇಂಜ್ ಮಾಡ್ತಾರೆ. ನಿನ್ನೆ ಆಲ್ಮೋಸ್ಟ್ RCB ಗೆಲ್ಲ ಚಾನ್ಸಸ್ ಬಟ್ ಸೋತ್ರಿ. ಬಟ್ ಇವತ್ತಂತ DC ಮಾತ್ರ ಬೆಂಕಿ ಅನ್ಬೇಕು ನೋಡಿ DC. ನಾವು ಅನಾಹುತರ ಅವನು ಎಲ್ಲರಿಗೂ ಒಂದೊಂದು ಎಗ್ರೆಸ್ ಇಲ್ರಿ. ಎಕ್ಸ್ಪೆಷಲಿ ಅವ ಏನಂತಾರೆ ಬ್ಯಾಟ್ಸ್ಮನ್ ಅವನ ಹೆಸರು ಉಮರ್ ಜಾಯಿ. ಅವ್ರ ಹೆಸರು ಏನಾದ್ರೆ ಅವ್ರಿಗೆ ಮಾತ್ರ ಡಬಲ್ ಏನಂತಾರೆ ಎಗ್ರೆಸ್ ವಿತ್ ಆಮ್ಲೆಟ್ ವಿತ್ ಗೋಬಿ. ಹಂಗಾಗಿ DC ಅಂತೂ ಬೆಂಕಿ ಬ್ಯಾಟಿಂಗ್ ಆಡೋದು. ಬೆಂಕಿ ಬ್ಯಾಟಿಂಗ್. ಇನ್ನೂ 3 ಬಾಲ್ ಸ್ಪೇರ್ ಹೊಡೆದಾರೆ ಅವನು ಪಂಜಾಬಿಗೆ. ಅವನು ಬೆಂಕಿ ಬಾಲಿಂಗ್ ಏನಾಗಿ ಬಿತ್ತರಿ ಪಂಜಾಬ್. ಹರ್ಪ್ರೀತ್ ಬಾಲ್ ಬೆಂಕಿ ಬೌಲಿಂಗ್ ಮಾಡಿದ್ರೆ 2-3 ವಿಕೆಟ್ ತಗೊಂಡ್ರು. ಬೆಂಕಿ ಇದು ಹರ್ಷದೀಪ್ ಸಿಂಗ್ ಬಿ ಬೆಂಕಿ ಮಾಡಿದ್ರು. ಬಟ್ 18 ಓಡಿಸ್ಕೊಂಡ್ರು ಅವರು. 1 6 1 4 ಹೊಡ್ಕೊಂಡ್ರೆ ಅಲ್ಲೇ ಸ್ವಲ್ಪ ಮ್ಯಾಚ್
ಡಿ ಸಿ ಟರ್ನ್ ಆಯಿತು. ಬೆಂಕಿ ಅಂದರೆ ಬೆಂಕಿ ಬ್ಯಾಟಿಂಗ್, ಸ್ಟಂಪ್ಸ್ ಬಿ ಸ್ವಲ್ಪ ಕಾಂಟ್ರಿಬ್ಯೂಟ್ಸ್ ಕೊಟ್ಟರು. ಬೆಂಕಿ 3-4 ಮಂದಿ ಎಷ್ಟೇ ಹೊಡೆದ್ರು ಡಿ ಸಿ ಕಡೆ. ಇನ್ನು ಅಶಿತಾ ಶರ್ಮಾ ಇದ್ದರು. ಹಾಗಾಗಿ ಮ್ಯಾಚ್ ಆಲ್ಮೋಸ್ಟ್ ಡಿ ಸಿದೇ ಐತ್ರ ಅವನು. ನಿಮಗೆ ಹೆಂಗೆ ಅನ್ನಿಸ್ತಾರೆ ಈ ಮ್ಯಾಚ್ ಅಂತ ಕಮೆಂಟ್ ಮಾಡಿ. ಸಿಗ್ತಾನೆ ಮುಂದೆ ನೋಡೋದಾಗ ಈ ಸಲ ಕಪ್ ನಮ್ಮದೇ ಅಂತೇಳಿ ಮುಗಿಸ್ತಾನೆ. ಈ ಸಲ ಕಪ್ ನಮ್ಮದೇ. ಜೈ RCB.